ಆರ್ಸಿಬಿ ಕಾಲ್ ತೊಳಿತ ಕೈಗೆ ಮುಜುಗರ. ಹೈಕಮಾಂಡ್ಗೆ ಸಿಎಂ ವಿವರಣೆ. ಸಿಎಂ ಡಿಸಿಎಂಗೆ ಹೈಕಮಾಂಡ್ನವರು ಕೊಟ್ಟಿರುವ ಸಂದೇಶ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ, ಕಾಲ್ ತೊಳಿತದ ಮಾತುಕತೆ. ಬೆಂಗಳೂರಿನಲ್ಲಿ ಯಾರೂ ಕೂಡ ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲದಂತಹ ಘಟನೆ ಜೂನ್ 4ನೇ ತಾರೀಕಿನಂದು ನಡೆದಿತ್ತು. ಆರ್ಸಿಬಿ ಫ್ಯಾನ್ಸ್ ಕಾಲ್ ತುಳಿತ ನಿಜಕ್ಕೂ ಕೂಡ ಇಡೀ ಕ್ರಿಕೆಟ್ ಜಗತ್ತನ್ನ, ಕ್ರಿಕೆಟ್ ಅಭಿಮಾನಿಗಳನ್ನ, ಅಷ್ಟೇಕೆ ಬೆಂಗಳೂರು ನಗರವನ್ನ, ಕರ್ನಾಟಕ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಈ ಘಟನೆಯ ನಂತರ ಸರ್ಕಾರದ ವಿರುದ್ಧ ತೀವ್ರ ಸ್ವರೂಪದ ಆಕ್ರೋಶ ಹೊರಬಿದ್ದಿದೆ. ರಾಜ್ಯದ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಇಮಿಡಿಯೇಟ್ ಆಗಿ ಇದಕ್ಕೆ ಪೂರಕವಾದಂತಹ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಯಿತು. ಯಾವ್ಯಾವ ಸ್ವರೂಪದಲ್ಲಿ ಈ ಒಂದು ಕಾರಣಗಳನ್ನು ಹುಡುಕಬಹುದು ಈ ಕಾಲ್ತುಳಿತಕ್ಕೆ, ಅಂಥವರ ವಿರುದ್ಧ ಕ್ರಮಗಳನ್ನು ಜರುಗಿಸ್ತಾ ಇದ್ದೀವಿ ಅನ್ನುವಂತಹ ಖಡಕ್ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡಿದರೂ ಜನರಲ್ಲಿರುವಂಥ ಆಕ್ರೋಶ ಏನು ಕಡಿಮೆ ಆಗಿಲ್ಲ. ಕಡಿಮೆ ಮಾಡಿಸುವಂಥದ್ರಲ್ಲಿ ಸರ್ಕಾರಕ್ಕೂ ಕೂಡ ದೊಡ್ಡ ಸವಾಲು ಇದ್ದೇ ಇತ್ತು. ಈ ಕಾರಣಕ್ಕಾಗಿಯೇ ಹೈಕಮಾಂಡ್ನವರು ಕರೆಸ್ಕೊಂಡಿದ್ದಾರೆ, ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ಅಲ್ಲಿ ರಾಜ್ಯ ನಾಯಕರುಗಳ ಜೊತೆಗೆ, ವಿಶೇಷವಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಜೊತೆಗೆ ಹೈಕಮಾಂಡ್ನ 4 ಜನ ನಾಯಕರುಗಳು ಕುಳಿತುಕೊಂಡು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಆರ್ಸಿಬಿ ಫ್ಯಾನ್ಸ್ ಕಾಲ್ತುಳಿತದ ಬಗ್ಗೆ ಹೈಕಮಾಂಡ್ಗೆ ಈ ಸಂದರ್ಭದಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಏನೇನು ನಡೆದಿದೆ, ಯಾಕಾಗಿ ನಡೆದಿದೆ, ಕೈಗೊಂಡಿರುವಂತಹ ಕ್ರಮಗಳು, ಕಾನೂನು ಹೋರಾಟದ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳ ಜಾಗೃತಿ ವಹಿಸಲೇಬೇಕು ಅನ್ನುವಂತಹ ಸೂಚನೆಯನ್ನು ಹೈಕಮಾಂಡ್ನವರು ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಇನ್ನು ಮುಂದೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ವಿಜಯೋತ್ಸವವನ್ನು ಆಚರಿಸೋದಿದ್ರು ಕೂಡ ಅದಕ್ಕೊಂದು ಕಾನೂನು ಕ್ರಮವನ್ನು ಜರುಗಿಸೋದಿಕ್ಕೆ, ಅಂದರೆ ಇಂಥದ್ದೇ ಒಂದು ಕಾಯ್ದೆ ಇರುತ್ತೆ, ಆ ಕಾಯ್ದೆಯ ಅಡಿಯಲ್ಲಿರುವಂಥ SOP ಅಡಿಯಲ್ಲಿನೇ ಇನ್ನು ಮುಂದೆ ವಿಜಯೋತ್ಸವಗಳು ನಡೀಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಇಲ್ಲಿ ಇವತ್ತು ಚರ್ಚೆ ನಡೆದಿರತಕ್ಕಂಥದ್ದು ಪ್ರಮುಖ ನಾಯಕರುಗಳ ಜೊತೆಗೆ AICC ಅಧ್ಯಕ್ಷರು, ಹಾಗೆಯೇ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ, ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಈ 4 ಜನರ ಜೊತೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಕುಳಿತು ಚರ್ಚೆಯನ್ನು ನಡೆಸಿದ್ದಾರೆ. ಈ ಮುಜುಗರದ ಮಾತು ಹೇಗೆ ನಡೆದಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ನಡೆಸಿರುವಂಥದ್ದು ಮಾತುಕತೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ, ಹೀಗೆ ಇವರಿಷ್ಟು ಜನ ನಾಯಕರು, 4 ಜನ ಹೈಕಮಾಂಡ್ ನಾಯಕರು ಮತ್ತು 2 ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರು, ಇವರು ಒಟ್ಟು 6 ಜನ ಕುಳಿತು ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಏನಾಗಿದೆ, ಯಾವ ಕಾರಣಕ್ಕಾಗಿ ಕಾಲ್ತುಳಿತ ಆಗಿದೆ, ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳೇನು, ಯಾಕೆ ವಿಜಯೋತ್ಸವವನ್ನು ಅಷ್ಟು ತರಾತುರಿಯಲ್ಲಿ ಮಾಡಬೇಕಾಯಿತು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ವಿವರಣೆಯನ್ನು ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದಾರೆ. ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಹೈಕಮಾಂಡ್ ಕಡೆಯಿಂದಲೂ ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆಗಳು ಮುನ್ನೆಲೆಗೆ ಬಂದಿರುವಂಥದ್ದು ಕೂಡ ಇದ್ದೇ ಇದೆ. ವಿಶೇಷವಾಗಿ ಇಲ್ಲಿ 4 ಅಂಶಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಒಂದು, ರಾಜ್ಯದಲ್ಲಿರುವಂತಹ ರಾಜಕೀಯದ ಬೆಳವಣಿಗೆಗಳ ಬಗೆಗಿನ ಚರ್ಚೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳಲ್ಲಿ ಬಹಳ ಮುಖ್ಯವಾಗಿ KPCC ಅಧ್ಯಕ್ಷಗಿರಿಯ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ. KPCC ಅಧ್ಯಕ್ಷರ ಬದಲಾವಣೆಯೂ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆಯ ವಸ್ತುವಾಗಿಯೇ ಇದೆ. ಮತ್ತು ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರಯಾಣವೂ ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗಿದ್ದಾರೆ. ಅವರು ಈ ಸಂದರ್ಭದಲ್ಲೇ ಹೋಗಿರೋದ್ರಿಂದಾಗಿ ಹಿಂದೆಯೂ ಕೂಡ ಹಲವು ನಾಯಕರನ್ನ ಸತೀಶ್ ಅವರು ಭೇಟಿಯಾಗಿದ್ರು, ಚರ್ಚೆಯನ್ನು ನಡೆಸಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರ ಬದಲಾವಣೆಯ ಅನಿವಾರ್ಯತೆಯ ಬಗ್ಗೆ ಪ್ರತಿಪಾದನೆಯನ್ನು ಮಾಡೋದರಲ್ಲಿ ಮುಂಚೂಣಿಯ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಮತ್ತು ಯಾವ ಕ್ಯಾಂಪ್ ಕಾಂಗ್ರೆಸ್ನ ಒಳಗಡೆ ಶಿವಕುಮಾರ್ ಅವರನ್ನು ವಿರೋಧಿಸ್ತಾ ಇದ್ದಾರೋ ಆ ಕ್ಯಾಂಪ್ನ ಮುಂಚೂಣಿ ನಾಯಕರಾಗಿ ಕೂಡ, ಆ ಕ್ಯಾಂಪ್ ಬೆಂಬಲಿಸ್ತಿರೋದು ಕೂಡ ಬಹುತೇಕ
ಸತೀಶ್ ಜಾರಕಿಹೊಳಿ ಅವರನ್ನೇ ಆಗಿದೆ. ಇನ್ನು ಸತೀಶ್ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಬ್ಯಾಟ್ ಬೀಸಿದ್ದಾರೆ ಅನ್ನುವಂತಹದ್ದು. ಅವರು ಕಾಲದಿಂದ ಕಾಲಕ್ಕೆ ಈ ವಿಚಾರಗಳಲ್ಲಿ ಹೈಕಮಾಂಡ್ನ ಮುಂದೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಹೆಸರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯ ಸಂದರ್ಭಗಳಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಅಥವಾ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಚಾರ. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಯಾಕೆಂದರೆ ರಾಜಕೀಯವಾಗಿ ಸರ್ಕಾರ ಬಂದು 2 ವರ್ಷ ಆಯಿತು, ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ. ಪಕ್ಷದ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು, ಪ್ರಮುಖ ನಾಯಕಗಳಿರ್ಬೋದು, ಅವ್ರಿಗೆ ಅಧಿಕಾರ ಹಂಚಿಕೆ ಆಗಿಲ್ಲ. ಕೆಲವುದಕ್ಕೆ ಅಧ್ಯಕ್ಷರು ಆಗಿದ್ದಾರೆ, ಆಯ್ಕೆ ನಿರ್ದೇಶಕರ ಆಯ್ಕೆ ಆಗಿಲ್ಲ. ಎಲ್ಲವನ್ನೂ ಕೂಡ ಆಗಬೇಕಿದೆ. ಇನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಗೆಲ್ಲೋದಕ್ಕೂ ಕೂಡ ತಂತ್ರಗಾರಿಕೆಯನ್ನು ಮಾಡೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ನ ವರಿಷ್ಠ ನಾಯಕರುಗಳ ಜೊತೆಗೆ ರಾಜಕೀಯದ ವಿಚಾರಗಳಲ್ಲಿ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷಗಿರಿಯಿಂದ ಹಿಡಿದು ಬೇರೆ ಬೇರೆ ಅಂಶಗಳ ಬಗ್ಗೆ. ಇನ್ನು ಖಾಲಿ ಇರುವಂತಹ 4 MLC ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡುವಂತಹ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಿ. 4 MLCಗಳನ್ನು ನಾಮನಿರ್ದೇಶನ, ಇದು ಕಡೆಯ ಕ್ಷಣದಲ್ಲಿ ಇದನ್ನು ತಡೆ ಹಿಡಿಯಲಾಗಿತ್ತು. ಖಾಲಿ ಇರತಕ್ಕಂತಹ 4 MLC ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡಬೇಕಾಗಿದೆ. ಮೊನ್ನೆ ಮುಖ್ಯಮಂತ್ರಿಯವರು ಕಳಿಸಿದ್ದಂತಹ ಲಿಸ್ಟನ್ನು, ರಾಜಭವನಕ್ಕೆ ಇನ್ನೇನು ಹೋಗಿತ್ತು ಲಿಸ್ಟು, ಆದರೆ ಅದು ಅಂಕಿತ ಆಗಿ ಹೊರಬರೋದಕ್ಕಿಂತ ಮುಂಚಿತವಾಗಿದೆ ಹೈಕಮಾಂಡ್ ಅವರು ಅದನ್ನು ತಡೆ ಹಿಡಿದಿದ್ದಾರೆ. ಸದ್ಯಕ್ಕೆ ಬೇಡ, ಆ ಲಿಸ್ಟನ್ನು ಈಗಲೇ ಪರಿಗಣಿಸೋದು ಬೇಡ ಅಂತೇಳಿ ವರಿಷ್ಠರ ಜೊತೆಗೆ ಚರ್ಚಿಸಿ 4 ಹೆಸರನ್ನು ಫೈನಲ್ ಮಾಡಿಸ್ಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಈ ನಿಟ್ಟಿನ ಪ್ರಯತ್ನವೂ ಕೂಡ ದೆಹಲಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ನಡೆದಿದೆ. ಇಲ್ಲಿ ಮುಖ್ಯವಾಗಿ 4 ಅಂಶಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಒಂದು ಎಲ್ಲದಕ್ಕಿಂತ ಮೊದಲನಾಗಿ ನಡೆದಿರುವಂಥದ್ದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಚರ್ಚೆ. ಕಾಲ್ತುಳಿತ ಪ್ರಕರಣ, RCB ಫ್ಯಾನ್ಸ್ ಕಾಲ್ತುಳಿತ ಪ್ರಕರಣದ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಪಕ್ಷದ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಇದರಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೈಗೊಂಡಿದಂತಹ ಕ್ರಮಗಳು ಏನೇನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 3ನೇ ತಾರೀಕಿಗೆ ಗೆಲುವಾಗುತ್ತೆ, 4ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡುವಂತಹ ಅದಕ್ಕೆ ನಿರ್ಧಾರ ಆಗುತ್ತೆ. ಈ ಸಂದರ್ಭದಲ್ಲಿ ಏನೇನು ಆಗೋಯ್ತು ಅನ್ನೋದನ್ನು ಮುಖ್ಯಮಂತ್ರಿಯವರು ವಿವರಿಸಿದ್ದಾರೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ CM ಹಾಗೂ DCM. ಮತ್ತು ಈ ಫೇಲ್ಯೂರ್ಗೆ ಈಗಾಗಲೇ 5 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದಿರ್ಬೋದು, ಒಬ್ಬರನ್ನ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈ ಬಿಟ್ಟಿರುವಂಥದ್ದಿರ್ಬೋದು, ಈ ಕ್ರಮಗಳ ಬಗ್ಗೆಯೂ ಕೂಡ ಈಗ ಸರ್ಕಾರ ವಿವರಣೆಯನ್ನು ಹೈಕಮಾಂಡ್ ನಾಯಕರುಗಳಿಗೆ ಕೊಟ್ಟಿದೆ. ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಮಾಹಿತಿಯನ್ನು ನೀಡಿದ್ದಾರೆ. ಕಾಂಗ್ರೆಸ್ಗೆ ಈ ಘಟನೆಯಿಂದ ಮುಜುಗರ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ಗೂ ಕೂಡ ಈ ಘಟನೆಯಿಂದ ಮುಜುಗರ ಆಗಿದೆ. ನಿಮ್ಮ ಆಡಳಿತದಲ್ಲಿ, ಕಾಂಗ್ರೆಸ್ನ ಆಡಳಿತ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ, ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅನ್ನುವಂಥರ ಬಗ್ಗೆ ಚರ್ಚೆ ಆಗುತ್ತೆ. ಇದಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗಿದೆ, ಇದು ನಮಗೆ ಆಗಿರತಕ್ಕಂತಹ ಮುಜುಗರದ ಸಂಗತಿ ಅನ್ನುವಂತಹ ಅಂಶವನ್ನು ಅವರು ಕೂಡ ಪಾಯಿಂಟ್ ಔಟ್ ಮಾಡಿದ್ದಾರೆ. ಇಲ್ಲಿ ಮೃತರ ಕುಟುಂಬ, ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ವಿಶೇಷವಾಗಿ ಮೃತರ ಕುಟುಂಬಗಳಿಗೆ ನಾವು ತಲಾ 25 ಲಕ್ಷ ರೂಪಾಯಿ ಹಣವನ್ನು ಪರಿಹಾರವಾಗಿ ಕೊಡ್ತಾ ಇದ್ದೀವಿ. ಅದನ್ನು ಘೋಷಣೆ ಮಾಡಿದ್ವಿ. ಮೊದಲಿಗೆ 10 ಲಕ್ಷ ಘೋಷಣೆ ಮಾಡಿದ್ವಿ, ನಂತರ ಅದನ್ನು 25 ಲಕ್ಷಕ್ಕೆ ಏರಿಕೆ ಮಾಡಿ 25 ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೊಡುವುದು ಅನ್ನೋಂಥ ನಿರ್ಧಾರವನ್ನು ಮಾಡಿದ್ವಿ. ಇನ್ನು ಎಲ್ಲ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೊಡಿಸುವಂತಹದಕ್ಕೆ ಸಂಬಂಧಿಸಿದಂತೆ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಆ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನು ಕೂಡ ನಾವು ನಡೆಸ್ತಾ ಇದ್ವಿ. ಅಂದರೆ ಈ ಘಟನೆಯ ಸತ್ಯಾಸತ್ಯತೆ ಹೊರಬರಬೇಕು ಅಂತೇಳಿ. ಆದರೆ ಇದನ್ನು ನಾವು ಕೇವಲ CID ಮೂಲಕವಾಗಿ ಮಾತ್ರ ಮಾಡೋದಲ್ಲ, ನ್ಯಾಯಾಂಗ ತನಿಖೆಯ ಮೂಲಕವೂ ಕೂಡ ಇಲ್ಲಿ ನಿರ್ಧಾರಗಳು ಯಾವ್ಯಾವ ಹಂತಗಳಲ್ಲಾಗಿದೆ, ಎಲ್ಲಿ ಲೋಪಗಳಾಗಿದ್ದಾವೆ ಅನ್ನೋದು ನ್ಯಾಯಾಂಗ ತನಿಖೆಯ ಮೂಲಕವಾಗಿ ಹೊರಬರಬೇಕು ಅಂತೇಳಿ ಮಾಡಿಸ್ತಾ ಇದ್ವಿ. ಹಾಗೆಯೇ ಸರ್ಕಾರಕ್ಕೆ ಇಮಿಡಿಯೇಟ್ ಆದಂತಹ ಒಂದು ವರದಿಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಯನ್ನು ಒಬ್ಬರು ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಈ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದೀವಿ. ಇನ್ನು CID ತನಿಖೆಯೂ ಕೂಡ, ಯಾಕಂದರೆ ಇದರಲ್ಲಿ FIR ಕೂಡ ದಾಖಲಿಸಿಕೊಂಡು ಕ್ರಮ ಆಗಬೇಕಾಗಿದೆ. ಇದೊಂದು ಘಟನೆ, ಇದರಲ್ಲಿ 11 ಜನ ಮೃತಪಟ್ಟಿರುವಂತಹ ಕಾರಣಕ್ಕಾಗಿ CID ತನಿಖೆಯನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ 5 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ರಾಜ್ಯದಲ್ಲಿ ನಾವು ಈ ಘಟನೆಗೆ ಸಂಬಂಧಪಟ್ಟಂತೆ 5 ಪೊಲೀಸರನ್ನ ಅಮಾನತು ಮಾಡಿದ್ದೀವಿ ಅನ್ನುವಂಥ ಅಂಶವನ್ನು ಕೂಡ ಮುಖ್ಯಮಂತ್ರಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ. ದಿಕ್ಕು ತಪ್ಪಿಸಿದ ರಾಜಕೀಯ ಕಾರ್ಯದರ್ಶಿಯನ್ನು ವಜಾ ಮಾಡಿದ್ದೀವಿ. ಅಂದರೆ ಮುಖ್ಯಮಂತ್ರಿಯವರಿಗೆ ದಿಕ್ಕು ತಪ್ಪಿಸಿ ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹೇರಿ ಈ ಕಾರ್ಯಕ್ರಮ ಆಯೋಜನೆ ಆಗಿದ್ರಿಲ್ಲಾಗಿನೇ ಇದೆಲ್ಲೋ ಘಟನೆ ನಡೀತು ಅನ್ನುವಂಥ ಕಾರಣಕ್ಕಾಗಿ ರಾಜಕೀಯ ಕಾರ್ಯದರ್ಶಿಯವರನ್ನು ಕೂಡ ವಜಾ ಮಾಡಿದ್ದೀವಿ ಅನ್ನುವಂಥ ಅಂಶವನ್ನು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅಂತ ಹೇಳಿ.
ಇದಾದ ಮೇಲೆ ಇಲ್ಲಿ ನಡೆದಿರುವಂಥದ್ದು ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾಯ್ದೆಯನ್ನು ತರ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಭವಿಷ್ಯದಲ್ಲಿ ಮುಂಜಾಗ್ರತೆ ವಹಿಸ್ತೀವಿ ಅಂದರೆ ಈಗ ಒಂದು ಘಟನೆ ಏನಿದೆ ಇದು ನಮಗೆ ಸಾರ್ವಕಾಲಿಕ ಪಾಠ ಆಗಿದೆ, ಇದನ್ನು ಮುಂದೆ ಯಾವತ್ತೂ ಕೂಡ ಇದು ರಿಪೀಟ್ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಮುಂಜಾಗ್ರತೆಯನ್ನು ನಾವು ವಹಿಸ್ತೀವಿ, ಭವಿಷ್ಯದಲ್ಲಿ ಮುಂಜಾಗ್ರತೆಯನ್ನು ವಹಿಸ್ತೀವಿ. ಮತ್ತು ಇದೇ ಕಾರಣಕ್ಕಾಗಿ ಅಚಾತುರ್ಯ ಆಗದಂತೆ ಎಚ್ಚರವನ್ನು ಕೂಡ ನಾವು ವಹಿಸುತ್ತೇವೆ ಅನ್ನುವಂಥದ್ದನ್ನು ಕೂಡ ವರಿಷ್ಠ ನಾಯಕರುಗಳಿಗೆ ಮನದಟ್ಟು ಮಾಡಿಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಾರ್ವಜನಿಕ ಸಂಭ್ರಮೋತ್ಸವಗಳಿಗೆ ಹೊಸ ಕಾಯ್ದೆಯನ್ನು ತರ್ತೇವೆ ಅಂದರೆ ಒಂದು SOP ಇರುವಂತಹದ್ದು ಹೇಗಿರಬೇಕು, ಏನಾಗುತ್ತೆ, ತಪ್ಪಿತಸ್ಥರಿಗೆ ಏನಾಗುತ್ತೆ, ಇವೆಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಕಾಯ್ದೆಯನ್ನು ನಾವು ಜಾರಿಗೆ ತರ್ತೇವೆ. ಕರ್ನಾಟಕದಲ್ಲಿ ಕಾಯ್ದೆಯನ್ನು ತರ್ತೇವೆ. ಮುಂದಿನ ಅಧಿವೇಶನದಲ್ಲಿ ಹೊಸ ಕಾಯ್ದೆಯ ಬಗ್ಗೆ ನಿರ್ಧಾರವನ್ನು ಕೂಡ ರಾಜ್ಯ ಸರ್ಕಾರ ಕೈಗೊಳ್ಳಲಿದೆ ಅನ್ನುವಂಥ ಅಂಶವನ್ನು ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೈಕಮಾಂಡ್ನವರಿಗೆ ತಿಳಿಸಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಕೂಡ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಅತ್ಯಂತ ನಿರ್ದಿಷ್ಟವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ, ಖಡಕ್ಕಾಗಿ ಮಾತಾಡಿದ್ದಾರೆ. ಕಾಲ್ತುಳಿತದಿಂದ ಮುಜುಗರ ಆಗಿರುವಂಥದ್ದು ನಿಜ. ಕಾಂಗ್ರೆಸ್ಗೆ ಈ ಒಂದು ಕಾಲ್ತುಳಿತ ಘಟನೆ ಏನಿದೆ ಇದರಿಂದ ಮುಜುಗರ ತಂದಿದೆ. ಇದರಿಂದ ನಮಗೆ ಮುಜುಗರ ಆಗಿದೆ. ತಪ್ಪು ಯಾರದ್ದೇ ಆಗಿದ್ರು ಕೂಡ ಕ್ರಮ ಆಗ್ತಿರಲಿ ಅಂತೇಳಿ, ಅಂದರೆ ಯಾರೇ ಈ ವಿಚಾರದಲ್ಲಿ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಿ, ಹಿಂದೆ ಮುಂದೆ ನೋಡಬೇಕಾದ ಅವಶ್ಯಕತೆ ಇಲ್ಲ, ಕ್ರಮವನ್ನು ಕೈಗೊಳ್ಳಿ ಅಂತ. ಕೋರ್ಟ್ನಲ್ಲಿ ವಾದ ಮಂಡನೆ ಕೂಡ ಪ್ರಬಲ ಆಗಿರಲಿ. ಸರ್ಕಾರದ ಪರವಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂತಹ ನಿರ್ಧಾರಗಳ ಪರವಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಮುಂಜಾಗ್ರತೆ ಅಥವಾ ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯುವಂತಹ ನಿಟ್ಟಿನಲ್ಲಿ ಕೈಗೊಳ್ತಿರುವಂತಹ ಕ್ರಮಗಳ ಬಗ್ಗೆಯೂ ಕೂಡ ನೀವು ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡಿಸಬೇಕು. ಸರ್ಕಾರಕ್ಕೆ ಮುಜುಗರವಾಗುವ ತೀರ್ಪುಗಳು ಬರದಂತೆ ವಾದವನ್ನು ಮಾಡಬೇಕು. ಅಂದರೆ ತೀರ್ಪು ಬಂದ ನಂತರ ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕು ಅಂತೇಳೆಲ್ಲ ನೀವು ಮೊದಲನೇ ತೀರ್ಪು ಸರ್ಕಾರಕ್ಕೆ ಮುಜುಗರ ತರದ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಸ್ವರೂಪದಲ್ಲಿ ನಿಮ್ಮ ವಾದವೂ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಯಾವುದೇ ದೊಡ್ಡ ಘಟನೆಗಳು, ಲಕ್ಷಾಂತರ ಜನ ಸೇರ್ಪಡೆಯಾಗುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ಅಲ್ಲಿ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತಿನ ಸಭೆಯ ನಂತರ ಮಾತನಾಡಿರ್ತಕ್ಕಂತಹ KC ವೇಣುಗೋಪಾಲ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಅದನ್ನು ನೋಡಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ತೋರಿಸ್ತೀನಿ. Unfortunate incident happened. Anyway, government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the nitty-gritty of the issue, but generally party has clearly viewed that there should be a clear-cut pro-people attitude on this issue also. Completely neglecting the state of Karnataka on plan allocation. You see the central plan allocation to the state of Karnataka is totally unacceptable. They are marginalizing Karnataka into a corner. This is an injustice to the people of Karnataka, basically. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ಗೆ ನಾವು ಏನು ವಿವರಣೆಯನ್ನು ಕೊಟ್ಟಿದ್ದೀವಿ ಕಾಲ್ತುಳಿತ ಪ್ರಕರಣಕ್ಕೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. 11 ಜನ ಸಾಯಬಾರ್ದಾಗಿತ್ತು. ನಮ್ಮದು ವ್ಯಥೆ ಇದೆ. ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ, ಅದರ ಬಗ್ಗೆ ವ್ಯಥೆ ಇದೆ. ಅದನ್ನ ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಹಾಗಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು. ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದು ಇಲ್ಲಾಗಿದೆ, ಆ ಥರ ಹೇಳಕ್ ಹೋಗಲ್ಲ. ಇದು ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ. ಹೀಗೆ ಮುಖ್ಯಮಂತ್ರಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಹೈಕಮಾಂಡನ್ನು ಭೇಟಿಯಾಗುವಂತಹ ಸಂದರ್ಭದಲ್ಲಿನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹಾಗೆಯೇ MB ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ನಮಗೇನು ಗೊತ್ತಾಗುತ್ತೆ ರೀ, ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ನಾನು. ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು
ಅವ್ರನ್ನ ಕರೆದಿದ್ದಾರೆ. ನೋಡಿ, ಇವತ್ತು ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳ್ಬೋದು, ಅಥವಾ ನಾವು ಇವರಾಗಿನೇ ಅದನ್ನು ವಿವರಣೆ ಕೊಡುವಂಥದ್ದಾಗ್ಬೋದು, ಏನೇನಾಗಿದೆ ಅಂತ ಅನ್ನೋದನ್ನ. ರಾಜಕೀಯವಾಗಿ ಏನಾದರೂ ತಲೆದಂಡ ನೋಡಿ, ಅದೆಲ್ಲ ಕೂಡ ಅಂಥದ್ದು ಯಾವುದೂ ಕೂಡ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೈಕಮಾಂಡ್ ಆಗಲಿ, ಇವತ್ತು ದಿವಸ ಈ ಕಾಲು ತುಳಿತದ ಪ್ರಶ್ನೆ ಬಂದಾಗ ಇವರಾಗಿನೇ ಅವ್ರಿಗೆ ಹೇಳ್ಬೋದು, ಅಥವಾ ಅವರಾಗಿ ಇವ್ರನ್ನ ಕೇಳಿದ್ರಾಗೂ ಕೂಡ ಹೇಳ್ಬೋದು. ಇನ್ನು ಉಳಿದಿದ್ದು ಭಾಳ MLC ವಿಚಾರ ಒಂದಿದೆ. ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದ ವಿಚಾರಗಳು ಸಂಪುಟ ಪುನರ್ರಚನೆ ಗಿರಚನೆ ಅದೆಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿರುವಂಥ. ಹೀಗೆ ಸಚಿವರುಗಳು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚಿಸಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಒಂದು ಅಜೆಂಡಾವು ಕೂಡ ಇವತ್ತಿನ ಚರ್ಚೆಯಲ್ಲಿತ್ತು. ರಾಜ್ಯಕ್ಕೆ ಸಿಗಬೇಕಿರುವಂತಹ ಅಗತ್ಯ ಅನುದಾನಗಳು ಕೇಂದ್ರದಿಂದ ಬರ್ತಾ ಇಲ್ಲ ಅನ್ನುವಂತಹ ವಿಷಯದ ಬಗ್ಗೆಯೂ ಕೂಡ ರಾಜ್ಯದ ನಾಯಕರುಗಳು ಕೇಂದ್ರದ ಕಾಂಗ್ರೆಸ್ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕೇಂದ್ರದ ಯೋಜನೆಗಳಲ್ಲೂ ಕೂಡ ಕರ್ನಾಟಕ ಮೂಲೆ ಗುಂಪಾಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ KC ವೇಣುಗೋಪಾಲ್ ಅವರು ಕೂಡ ಅದನ್ನೇ ಹೇಳಿರುವಂಥದ್ದು. ಈ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಮುಂದೆ ಅಸಮಾಧಾನವನ್ನು CM ಹಾಗೂ DCM ಹೊರಹಾಕಿದ್ದಾರೆ. ನಮ್ಮ ರಾಜ್ಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಅನುದಾನ ಸಿಗ್ತಿಲ್ಲ, ನಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಹೈಕಮಾಂಡ್ ಅವರು ಕೂಡ ಅವಕಾಶಗಳು ಸಿಕ್ಕಂತಹ ಸಂದರ್ಭಗಳಲ್ಲಿ ವಾಯ್ಸನ್ನು ರೈಸ್ ಮಾಡಬೇಕಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಅಂಶ. ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಆಗಿರುವಂಥದ್ದು ಇನ್ನೊಂದು ಅಂಶ ಅಂತ ಹೇಳಿದರೆ ಅದು ಜಾತಿ ಗಣತಿಗೆ ಸಂಬಂಧಿಸಿದೆ.